ಮಗನೇ, ಏನೋ ಬೀದಿಗೆ ಬರೋದಂತೂ ಬಂದಿದೀವಿ. ಇವಾಗ ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ಬೇಕು ಅಷ್ಟೇನೇ ನೀಯ. ಯಾವ್ದನ ಬ್ಯಾರೆ ಬಾಡಿಗೆ ಗಿಡಿಗೆ ಮನೆ ಮಾಡ್ಕೊಂಡು ಏನಾರ ಜೀವನ ಮಾಡೋಣ ಇಲ್ಲೇನು ನೀಯ. ಹೆಂಗಿದ್ರು ಈಗ 3 ಜನ ಇದೀವಿ. ನೀನಂತ ಕೆಲ್ಸಕ್ಕೆ ಹೋಗು, ನಾನಂತ ಕೆಲ್ಸಕ್ಕೆ ಹೋಯ್ತೀನಿ, ಇವಳಂತ ಕೆಲ್ಸಕ್ಕೆ ಹೋಯ್ತಾಳೆ. 3 ಜನನೂ ಒಂದಂತ ಕೆಲ್ಸಕ್ಕೆ ಹೋಗ್ಬಿಟ್ರೆ ಅಷ್ಟೇ. ಹೆಂಗೋ ಒಂದು ಚೂರು ಬಾಡಿಗೆ ಗಿಡಿಗೆ ಕಟ್ಕೊಂಡು ಜೀವನಕ್ಕೇನು ಯೋಚನೆ ಇರಕ್ಕಿಲ್ಲ. ಒಂಚೂರು ಜೀವನ ಮಾಡ್ಕೊಂಡು ಹೆಂಗನೂ ಅತ್ತಗೆ ನೆಮ್ಮದಿಯಾಗಿ ಇದ್ಬಿಡ್ಬೋದು ಮಗ. ಏನಂತೀಯ ಹೇಳು? ಹಾಂ, ಯಾವ್ದನ ಒಂದು ಮನೆಯ ನೋಡೋಣ. ನಾನು ಕೆಲಸ ಮಾಡಕ್ಕೆ ಹೋಗಕ್ಕಿಲ್ಲ, ನನ್ನ ಕೈಲಿ ಆಗಕ್ಕಿಲ್ಲ ಕೆಲಸ ಮಾಡಕ್ಕೆ. ಏನ್ ಇವಳು ಮಹಾರಾಣಿ ಮೊಮ್ಮಗಳು ಇವಳು. ಇವಳು ಕೆಲಸ ಮಾಡಕ್ಕೆ ಹೋಗ್ಬಿಟ್ರೆ ಕೈಯೆಲ್ಲ ಸೌದೋಗ್ಬಿಟ್ಟು ದೇಶ ಎಲ್ಲ ಹಾಳಾಗೋಗ್ಬಿಡ್ತದೆ ನೋಡು. ಅಲ್ವಾ? ನೀನ್ ಕೆಲಸ ಮಾಡಿಲ್ಲ ಅಂತಂದ್ರೆ ಕೂಳ್ ನಡೆಯೋದೆಂಗೆ, ಮನೆ ಬಾಡಿಗೆ ಕಟ್ಟೋದೆಂಗೆ, ಜೀವನ ಮಾಡೋದೆಂಗೆ? ಏನ್ ಪೋಸ್ ಕೊಟ್ಬಿಟ್ಲು ಕೋಟೇಶ್ವರಿ ಮೊಮ್ಮಗಳು ಅನ್ನಂಗೆ. ಇವಾಗ ನಮ್ ಬೆನ್ನೆತ್ತಿದ್ ಬೇತಾಳ ಬಿದ್ದಂಗೆ ಬಿದ್ದವಳೆ. ಹಾಳಾಗೋಗ. ನಿನ್ಗೂನುವೆ ನಿಮ್ ಸವಸನೆ ನೀಯ ಬೇಡ. ಥೂ, ನಿಮ್ ಬಾಳ್ಗಿಷ್ಟು ಹಿಂಗಲ್ಲ ಅನ್ಬೇಡಿ ಕಣತ್ತೆ. ನೀವು ಏನೋ ಸತ್ಯ ಹರಿಶ್ಚಂದ್ರನ್ ಕೊನೆ ತುಂಡುಗಳಲ್ಲ. ನೀವುನುವೆ ಸುಳ್ಳುಗಳು ಹೇಳ್ಕೊಂಡೆ ನೀಯ ನಮ್ಮನುವೆ ಮದುವೆ ಮಾಡ್ಕೊಂಡು ಇದು ಮಾಡಿದ್ದು ಎಲ್ಲ ಪ್ರಶ್ನೆ ಎಲ್ಲ ಮುಗಿಸ್ಕೊಬಿಟ್ಟು ಇವಾಗ ನನ್ನ ಯೂಸ್ ಮಾಡ್ಕೊಬಿಟ್ಟು ಬೇಡ ಅಂತ ಬಿಟ್ಬಿಟ್ರೆ ನಾನು ಬಿಟ್ಬಿಡ್ತೀನ. ಆಗ ಇಷ್ಟ ದಿನ ಸ್ಟ್ಯಾಂಡರ್ಡ್ ಭಾಷೆನಾಗೆ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದೆ. ಈಗಾಗಲೇ ನಮ್ಮ ಹಳ್ಳಿ ಭಾಷೆ ಗೊತ್ತೈತೆ ಅಂತ ಹೇಳಿದ್ರೆ ನೀನು ಯಾವಳು ಹಳ್ಳಿನೊಳೆ ತಾನೇ? ಹಳ್ಳಿನೊಳೆನೆ ಏನಿವಾಗ? ಅಮ್ಮ, ಇವಳ ಹತ್ರ ಕಿತ್ತಾಡಿ ಏನು ಪ್ರಯೋಜನ ಇಲ್ಲ. 10 ಪೈಸದ ಪ್ರಯೋಜನನೂ ಇಲ್ಲ ಕಣಮ್ಮ. ಇವಳನ್ನಂತೂ ಇಲ್ಲಿ ಏನು ಮಾಡಕ್ ನಾವಂತೂ ಯಾವ ಮಾಡೋ ಪರಿಸ್ಥಿತಿನಾಗೂ ಇಲ್ಲ. ಈ ಕಿತ್ತಾಡ ಪರಿಸ್ಥಿತಿ ನಂಗೆ ಮೊದಲೇ ಇಲ್ಲ ಕಣಮ್ಮ. ಇವಳ ಹತ್ರ ಕಿತ್ತೋಡ್ನ ನಮ್ಗೆ ಏನು ಪ್ರಯೋಜನ ಹೇಳು? ಮೊದಲು ಏನು ಮಾಡಬೇಕು ಅಂತ ಯೋಚನೆ ಮಾಡು. ಏನ್ ಮಾಡ್ಬೇಕಲ್ಲ, ಇನ್ನೇನ್ ಮಾಡಕ್ಕಾಯ್ತದೆ ನೋಡು. ಸುಮ್ಕೆನಿಯ ನಾವೇನಿಯ ಏನೋ ಒಂದು ಮನೆಗಿನೇ ಮಾಡ್ಕೊಂಡು ಅತ್ತಾಗ ಇದ್ಬಿಡೋಣ ಹೆಂಗೋನುವೆ. ಅಪ್ಪ ಬಂದ? ಎಲ್ಲಿ ನಾನು ಬಿಟ್ಬಿಟ್ಟು ಅಂಟೋಗಿರ್ತೀಯ ಅಂತ ಅನ್ಕೊಬಿಟ್ನಲ್ಲ. ಸದ್ಯ ಇನ್ನೂ ಇಲ್ಲೇ ಇದೆಯಲ್ಲ. ಮುದವಿ ಆಟೋ ಗಿಟೋ ಬುಕ್ ಮಾಡಿದ್ರೆ ನಾನು ಗೊತ್ತಾ ಇರ್ಲಿಲ್ವೇ? ಹಾ, ಸದ್ಯ ಇನ್ನೂ ಇಲ್ಲೇ ಇದ್ದಿರಲ್ಲ. ನನ್ನ ಬಿಟ್ಬಿಟ್ಟು ಅಂಟೋಗ್ಬಿಟ್ಟಿದ್ರೆ ನಂದು ಏನು ಕತೆ ಆಗೋದು ಹೇಳು? ನಮ್ಗೆ ಕೂಳು ಗೊತ್ತಿಲ್ಲ. ಇವನೊಬ್ಬ ಎಕ್ಸ್ಟ್ರಾ ಪ್ಲೇಯರು ಮಗ. ಬೇಕಾ? ಇಲ್ಲಿ ನೋಡಿಲಿ, ಈ ಅಪ್ಪನ್ನು ಇವಳನ್ನು ಇವ್ರಿಬ್ರು ಸಾಕೊಂಡು ನಮ್ಮ ಕೈಲಿ ಕುಂತ್ಕೊಳಕ್ ಆಯ್ತದ? ನೀನೇ ಯೋಚನೆ ಮಾಡು. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ನೋಡು ಮಗ, ನಾವು ಬೆಂಗಳೂರಾಗೆ ಮನೆ ಮಾಡದ ಏನು ಹೇಳು? ಬೆಂಗಳೂರಿಗೆ ಮನೆ ಮಾಡಬೇಕು ಅಂದರೆ ಕೈ ತುಂಬ ಕಾಸಿರಬೇಕು. ನಮ್ಮ ಹತ್ರ 10 ರೂಪಾಯಿ ಗೊತ್ತಿಲ್ಲ. 1,000 2,000 ಇಟ್ಕೊಂಡು ಮನೆ ಮಾಡೋಕ್ಕಾಗ್ತೈತಾ? ನೀನೇ ಯೋಚನೆ ಮಾಡು. ಏನು ತಲೆ ಐತಮ್ಮ ನಿನ್ಗಂತೂ? 10 ಪೈಸದ್ದು ಏನಾದರೂ ಇದೈತಾ? ಸುಮ್ಮನೆನೇ ಏನು ಒಳ್ಳೆನೇ ಅಲ್ಲ. ಈಗ ಬಾಡಿಗೆಗೆ ಮನೆ ಮಾಡಬೇಕು ಅಂದರೆ ಅಡ್ವಾನ್ಸು 50ರಿಂದ 70,000 ತನಕ ಕೇಳ್ತಾರೆ. ಈಗ ಮನೆಗೆ ಹೋಗಿದ ತಕ್ಷಣ ನೆಲದಾಗ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀಯ. ಪಾತ್ರೆ ಸಾಮಾನು ಬೇಕು, ಅದಕ್ಕೂ ಇದಕ್ಕೂ ಮನೆ ಐಟಮ್ಸು ಅದು ಇದು ಅಂತೇಳಿ 1,00,000 ಬೇಕೇ ಬೇಕು ಬೆಂಗಳೂರಾಗ ಮನೆ ಮಾಡಬೇಕು ಅಂದರೆ. ಅದಕ್ಕಿನ್ನೂ ಕಮ್ಮಿಗೆ ಏನಾದರೂ ಮನೆ ಮಾಡೋಕ್ಕಾಗ್ತೈತಾ? ನಿನಗೇನು ತಲೆ ಕೆಟ್ಟೈತನಮ್ಮ ನಿನಗೆ? ಮತ್ತೀಗ ಏನು ಮಾಡೋದು ಅಂತ? ಅಪ್ಪ, ಅಯ್ಯೋ ಮೂದೇವಿ, ಸಾವ್ಕಾರನ ಮದುವೆ ಮಾಡ್ಕೊತೀನಿ ಅಂತ ನನ್ನ ಮಾತು ಕೇಳ್ದಿದ್ದಂಗೆ ಇವನು ಯಾವನೋ ಬೇಕು ನನ್ನ ಮಗನ ಮದುವೆ ಮಾಡ್ಕೊಬಿಟ್ಟು ನೋಡಿಲಿ ಬಸ್ಸು ಕಾಯ್ಕೊಂಡು ಬೀದಿನಾಗ ನಿಂತ್ಕೊಳ್ಳಂಗೆ ಆಯ್ತಲ್ಲ ಮಗಳೇ. ಯಾಕೆ ಬೇಕಿತ್ತು ನಿನಗೆ? ಯಾರನ್ನೊಬ್ಬರನ್ನ ಸಂದಕ್ಕಿರೋನ್ನ ಮದುವೆ ಮಾಡ್ಕೊಂಡಿದ್ರೆ ಆಯ್ತಿರಲಿಲ್ವಾ? ಏನೋ ನೀನು ನನ್ನ ಮದುವೆ ಮಾಡ್ಕೊಂಡು 12 ವರ್ಷ ಕುಡ್ದೆ ನೀನು. ಏನೋ ಬಿಡು, ನನ್ನ ಮಗಳು ಸಂದಕ್ಕಿರಲಿ ಅಂತ ನಾನು ಪ್ಯಾಟೆ ಅಂದಿದ್ದು ಪ್ಯಾಟೆ ಕರ್ಕೊಬಿಟ್ಟು ಬಂದೆ. ಸಾವ್ಕಾರನ ಮದುವೆ ಮಾಡ್ಕೊತೀನಿ ಇದಕ್ಕೆ ಮಾಡ್ಕೊಳವ ಸಾವ್ಕಾರನೇನಿಯ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಏನೋ ಬಿಡು, ನನ್ನ ಮಗಳು ಜೀವನ ಸಂದಕೈತಿ ಅಂತ ಈಗ ನೋಡಿದ್ರೆ ಯಾಕೆ ಕೊಡಿಸ್ಕೊಬಿಟ್ಟಲ್ಲ ಜೀವನ ಎಲ್ಲನೂ. ಈಗ ಈ ಮುದೇವಿನ ಕಟ್ಕೊಂಡು ಇಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಏನಮ್ಮ ಇತ್ತು ನಿಂಗೆ? ನಮ್ಮ ಹಳ್ಳಿ ಕಡೆ ಐಕ್ಲೇನಿಯ ಭಾಳ ಸಂದಕ್ಕಿದ್ರಲ್ಲ, ಅವ್ರನ್ನೇ ಮದುವೆ ಮಾಡ್ಕೊಬೋದಿತ್ತಲ್ಲ. ನಾನು ಕರ್ಕೊಬಂದು ಮನೆ ಮಾಡ್ಕೊಂಡು ಅಯ್ಯೋ ಬುಡತ್ತಾಗೆ ಏನು ಮಾಡೋಕ್ಕಾಯ್ತದೆ? ಏನ್ಲ ಅಳಿಯ, ಹೆಂಗಿದಿಲ್ಲ? ಈ ಅಪ್ಪನೇನಾ ನಿಮ್ಮ ಅಮೇರಿಕಾ ಡ್ಯಾಡಿ? ಅಮೇರಿಕಾ ಅಂತ ಹೇಳ್ಬಿಟ್ಟು ಫೋನಾಗ ಮಾತಾಡಿ ಬಿಲ್ಡಪ್ ಕೊಡ್ತಾ ಇದ್ದಲ್ಲ, ಈ ಅಪ್ಪನ ಹತ್ರನೇ ತಾನೇ? ನಮ್ಮ ಡ್ಯಾಡಿ ಅಮೆರಿಕಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಅಷ್ಟೇ. ಅಮೆರಿಕಕ್ಕೆ ಹೋಗೋಕ್ಕಾಗಲಿಲ್ಲ ನೋಡಿ. ನಮ್ಮ ಅಪ್ಪ ಅಂದರೆ ನನಗಂತೂ ಪ್ರಾಣ. ನಮ್ಮ ಅಮ್ಮ ಇಲ್ದಿದ್ರೆ ನಮ್ಮ ಅಪ್ಪನೇ ಅಡುಗೆ ಪಡುಗೆ ಎಲ್ಲ ಮಾಡಿ ನನಗೆ ಎಷ್ಟು ಕ್ಯೂಟಾಗಿ ಬೆಳೆಸೋರೆ ಗೊತ್ತಾ? ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ನೀನೇ ನಿಮ್ಮ ಅಮ್ಮನ ಹಿಡ್ಕೊಂಡು ಓಡಾಡ್ತೀಯೋ, ನಾನು ಹಂಗೇನೆ ನಮ್ಮ ಅಪ್ಪನ ಹಿಡ್ಕೊಂಡು ಓಡಾಡ್ತೀನಿ. ಯಾವಾಗಲೂ ನಮ್ಮ ಅಪ್ಪನೇ ನನ್ನ ಜೊತೆ ಇರ್ತಾರೆ. ನಮ್ಮ ಅಪ್ಪ ಅಂದರೆ ನಂಗೆ ಜಾಸ್ತಿ ಇಷ್ಟ. ಐ ಲವ್ ಮೈ ಡ್ಯಾಡಿ. ಗೊತ್ತಾ? ನಾನು ಇವರು ಎಲ್ಲ ಒಂದೇ ಮನೆಯಲ್ಲೇ ಇದ್ದಿದ್ದು. ಆಮೇಲೆ ನಿಮ್ಮ ಹತ್ರ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದರೆ ನಾಟಕ ಮಾಡಬೇಕು ಅಂತ ಆ ದೊಡ್ಡ ಮನೆನ ಬಾಡಿಗೆ ತಗೊಂಡೆ ಅಷ್ಟೇ. ನಾವು 5,000 ರೂಪಾಯಿ ಮನೆಗಿದ್ವಿ. ಅದನ್ನೆಲ್ಲ ಇವಾಗ ಕ್ಲಿಯರ್ ಮಾಡಿಬಿಟ್ಟು ಇನ್ನೇನು ನೀವೆಲ್ಲೋದ್ರೆ ಅಲ್ಲೇ ನಾವು ಬರ್ತೀವಲ್ಲ, ಅದಕ್ಕೆ ನಮ್ಮ ಅಪ್ಪನೂ ಕರ್ಕೊಂಡ್ಬಿಟ್ಟು ಬಂದಿದ್ದು. ನೀವೆಲ್ಲ ನಾವಲ್ಲೇ. ಏನೋ ಇಷ್ಟು ದಿನ ನನ್ನ ತಲೆ ಮೇಲೆ ಭಾರ ಬಿದ್ದಿತ್ತು. ಇವಾಗ ಏನಿದ್ರು ನಿಮ್ಮ ತಲೆ ಮೇಲೇ ಭಾರ ಬಿದ್ದೈತೆ. ನೀವೇ ಬಾಡಿಗೆ ಗಿಡಿಗೆ ಇಟ್ಕೋತೀರಾ. ಯಾಕಮ್ಮಿ ಹಿಂಗೆ ಸೊಪ್ಪಗವ್ರೆ?
ಇನ್ನು ಯೋಸತ್ತಾಯ್ತದಂತೆ ಹೋಗಕ್ಕೆ. ಇನ್ನೂ ಹೊಸ ಟೈಮ್ ಬೇಕು ಹೊಸಿ. ಸುಸ್ತಾಯ್ತಾ ನಿನ್ಗೆ? ಕಾಪಿ ಗಿಪಿ ಕುಡಿತ್ಯಾ? ಎಳ್ನೀರ್ ಗಿಳ್ನೀರ್ ಕುಡಿತ್ಯಾ? ಏನು ಒಳಿಯ ಕಾರ ಕರ್ಕೊಂಡೋಯ್ತಾನೆ ಜೂಮ್ ಜೂಮ್ ಅಂತ ಹೇಳ್ಬಿಟ್ಟು ಹೋಗನಿ ಅಂತ ಅನ್ಕೋತಾ ಇದ್ದೆ, ಕನ್ಸ್ ಕಾಣ್ತಾ ಇದ್ದೆ. ಬೆಳಿಗ್ಗೆ ಆದ್ರೆ ಸಂಜೆ ಆದ್ರೆ ಅದೇ ಆ ವೆಂಕಟಣ್ಣನ ತಗಿ ಹೇಳ್ಕೊಂಡು ನಾನು ನಮ್ಮ ಪಕ್ಕದ ಮನೆ ವೆಂಕಟಣ್ಣನ ತಗೆ ನನ್ನ ಮಗಳು ಕೋಟೆ ದಿವ್ಸ ಕಟ್ಕೊಬಿಟ್ರೊಳೆ ಕಣಪ್ಪ. ಹೋಯ್ತೀನಿ ನಾನಿನ್ನ ಪಾರಿನ್ಗೆ ಹೋಯ್ತೀನಿ, ಅಮೇರಿಕಕ್ಕೆ ಹೋಯ್ತೀನಿ ಅಂತ ಏನೇನೆಲ್ಲ ಕನ್ಸು ಕಟ್ಕೊಂಡಿದ್ದೆ. ಎಲ್ಲ ಹಾಳು ಮಾಡಿ ಇವತ್ತು ತಿರುಗಿ ಬಸ್ ಹೊತ್ತಂಗೆ ಮಾಡಿಸ್ಬಿಟ್ಟಲ್ಲ ನೀನು. ನೀನು ಬಿಡು ನೀನು. ಹೇಳಿದ ಮಾತು ಕೇಳೋಕ್ಕಿಲ್ಲ ನೀನಂತೂ. ನೀನು ಮಾಡಿದ್ದೆ ಮಾಡ್ತಿರ್ತೀಯ. ಯಪ್ಪ, ಈ ಬಿಸಿಲಾಗೆ ಈ ವಯಸ್ಸಾಗಿ ನನಗೆ ಇದೆಲ್ಲ ಯಾಕವ್ವ ಬೇಕಿತ್ತು? ಸರಿ ತಕ, ಯಾಕೋ ದಾವ್ರ 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 ನನಗಂತೂ ಬಲ್ ದಾವ್ರ ಆಯ್ತೈತೆ. ಅಯ್ಯಪ್ಪ, ಬಾ ಒಂಚೂರು ಎಳ್ನೀರು ಜ್ಯೂಸ ಕುಡ್ಕೊಂಬಿಟ್ಟು ಬರನಿ ಬಾ. ಬನ್ನಿ, ಅಪ್ಪಂಗೆ ಜಾಸ್ತಿ ಬಾಯಾರಿಕೆ ಆಗ್ತೈತಂತೆ. ಹೋಗೊಂಚೂರು ಎಳ್ನೀರು ಕುಡಿದ್ಬಿಟ್ಟು ಬರೋಣ. ನಮ್ಗೆ ಯಾವ ಎಳ್ನೀರು ಅವಶ್ಯಕತೆ ಇಲ್ಲ. ಸದ್ಯ ಬಸ್ ಚಾರ್ಜ್ಗೆ ದುಡ್ಡು ಇಟ್ಕೊಂಡಿಲ್ಲ, ನಾವು ಹೋದ್ರೆ ಸಾಕು. ಏನ್ ಮಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತಾ ಇದೀವಿ. ಇವಳಿಗೆ ಎಳ್ನೀರಂತೆ. ಈಗ ಬೇರೆ ಮನೆ ಮಾಡೋದು ಹೆಂಗೆ, ಕಾಸು ಐತಾ ಇಲ್ವಾ ಅಂತ ಅದನ್ನ ಬೇರೆ ಯೋಚನೆ ಮಾಡ್ತಾ ಇದೀವಿ. ನಿಮ್ದು ಯಾವ್ದಾದ್ರು ಹಳೆ ಮನೆ ಯಾವ್ದಾದ್ರು ಐತಾ? ಇಲ್ಲ, ಊರಾಗಿರೋದೊಂದು ಮನೆ ಇತ್ತು, ಹಳೆ ಮನೆ ಮಾರ್ಬಿಟ್ಟು ಬೆಂಗಳೂರಿಗೆ ಬಂದು ಸೆಟ್ಲ್ ಆದ್ವಿ. ಅಷ್ಟು ಬಿಟ್ಟರೆ ನಮ್ಮ ಹತ್ರ ಏನೂ ಇಲ್ಲ. ನಿಮ್ದು ಯಾವ್ದಾನ ಮನೆ ಇದ್ರೆ ಕರ್ಕೊಂಡೋಗಿ. ನಮ್ದು ಯಾವ್ದು ಮನೆ ಇಲ್ಲ, ಇದಿದ್ರೆ ನಾವೇ ಹಿಂಗ್ ಬೀದಿನಾಗ ನಿಂತ್ಕೊಂತ ಇದ್ವಿ. ಅಯ್ಯೋ ಮೂದೇವಿ ಅಂತ ನನ್ನ ಮಗನ್ ಕಟ್ಕೊಬಿಟ್ಟಲೇ. ಮೂದೇವಿ ನೀನು ಬುದ್ಧಿ ಇಲ್ದಿರ ಮೂದೇವಿ. ನಿಮ್ಮ ಅಮ್ಮ ಹೇಳ್ತಾ ಇದ್ಲು ನಿಂಗೆ ಶ್ರೀದೇವಿ ಅಂತ ಹೆಸ್ರಿಕ್ಬೇಕು ಅಂತ ಹೇಳ್ಬಿಟ್ಟು. ಶ್ರೀದೇವಿ ಅಲ್ಲ ನೀನು, ಮೂದೇವಿ ಬಾಯಿಲಿ ನೀನು. ಈ ನನ್ನ ಮಗನ್ ಕಟ್ಕೊಬಿಟ್ಟು ಏನ್ ಬಾಳ್ಮೆ ಮಾಡಿಯೇ ನೀನು? ಅಪ್ಪ ಬುಡಪ್ಪ, ನೀನೇನು ಮಾತಾಡಕ್ ಹೋಗ್ಬೇಡ. ಈಗ ಎಳ್ನೀರ್ತಾನೆ ಬೇಕು, ನೋಡಿ ಕೊಡಿಸ್ತೀನಿ. ಅಮ್ಮ, ಇಂಥ ಸನ್ಯಾಸಿಗಳ ಹತ್ರ ನಾನು ಜೀವನ ಮಾಡ್ಕೊಂಡು ಏನು ಮಾಡಲಿ? ಇವಳು ಫ್ರೀ, ಇವಳ ಜೊತೆಗೆ ಇವ್ರ ಅಪ್ಪನೂ ಫ್ರೀ. ಈಗ ನಮಗೆ ತಿನ್ನ ಕೂಳಿಲ್ಲ, ನೀರಿಲ್ಲ, ಏನೂ ಇಲ್ಲ. ಈಗ ಏನು ಮಾಡೋಣ ಹೇಳಮ್ಮ? ಮಗ್ನೆ, ಹಾಳಾಗೋದ್ಲು ಅವಳು. ನೋಡು, ಎತ್ಕ ಬ್ಯಾಗ್ನ. ನಮ್ಮವು 2 ಬ್ಯಾಗ್ ಎತ್ಕೊಬಿಡು ನೀಟಾಗೆ. ಇಲ್ಲಿಂದ ನಮ್ಮ ಊರಿಗೆ ಹೊಂಟೋಗ್ಬಿಡೋಣ. ಏನಮ್ಮ ಹೇಳ್ತಾ ಇದೀಯಾ? ಊರಿಗೆ ಹೋಗೋದು ಅಂದ್ರೆ? ಅಲ್ಲಿ ಅಂತ ನಮಗೆ 3.5 ಎಕರೆ ಜಮೀನು ಐತೆ, ಮನೇನೂ ಐತೈತೆ. ಹೆಂಗಿದ್ರು ನಿಮ್ಮ ಅಪ್ಪ ಸಾವುಕಾರ ಅವನಲ್ಲ, ಅವನ ಹತ್ರ ಹೋಗ್ಬಿಟ್ಟು ಏನೋ ಒಂದು ಮಾಡಿದ್ರೆ ನಮ್ಗಲ್ಲಿ ಉಳ್ಕೊಳಕ್ ಜಾಗ ಸಿಗ್ತೈತೆ. ಇವಳಿಗಂತೂ ಅಡ್ರೆಸ್ಸು ಏನೂ ಗೊತ್ತಿಲ್ಲ. ನೋಡು, ಎತ್ಕ ಬ್ಯಾಗ್ನ. ಇಲ್ಲಿಂದ ಮೊದಲು ಎಸ್ಕೇಪ್ ಆಗೋಗ್ಬಿಡೋಣ. ಇಲ್ಲಾಂದ್ರೆ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕಾಯ್ತದೆ. ನಮ್ಮ ಜೊತೆಗೆ ಅವ್ರು ಬೇರೆ ದಂಡ. ಅವ್ರಿಗೆಲ್ಲ ಕೂಳ್ ಹಾಕೊಂಡು ನೀರು ಹಾಕೊಂಡು ಯಾರು ಜೀವನ ಮಾಡ್ತಾರೆ ಮಗ? ಎತ್ಕೊಳ್ಳೋ ಬ್ಯಾಗ್ನ, ಹೋಗ್ತಾ ಇರೋಣ. ಆಟೋಲ್ಲಿ ನಿಂತ್ಕೊಂಡವ್ ನೋಡು. ನೋಡಿ, ಅವ್ರು ಎಳ್ನೀರು ಕುಡಿದು ಬರೋಷ್ಟೊತ್ತಿಗೆ ಸರ್ನ ಆಟೋ ಬುಕ್ ಮಾಡ್ಕೊಂಡು ಹೊರಟೋಗೋಣ. ಅಯ್ಯೋ ಅಮ್ಮ, ಅದು ಇಲ್ಲ ಇದು ಇಲ್ಲ. ಬಾ ಸುಮ್ನೆ, ಬ್ಯಾಗ್ ಎತ್ಕೊಂಡು ಬಾರೋ. ಅಮ್ಮ ಅಲ್ಲಿ ಆಟೋ ಐತೆ, ಕೇಳು. ಅತ್ತೆ ರೀ ರೀ. ಅಯ್ಯೋ, ಅವ್ರ ಲಗೇಜ್ ಬ್ಯಾಗು ಕಾಣಿಸ್ತಿಲ್ವಲ್ಲ? ಏನಾಯ್ತವ? ಅಪ್ಪ, ನಾವ್ ಎಳ್ನೀರ್ ಕುಡಿಯಕ್ಕೆ ಹೋಗಿದ್ವಲ್ಲ, ಇವ್ರು ನಮ್ಮನ್ನೇ ಬಿಟ್ಬಿಟ್ಟು ಎಲ್ಲ ಹೊರಟೋಗ್ಬಿಟ್ಟವ್ರೆ ಕಣಪ್ಪ. ಅವ್ರ ಬ್ಯಾಗು ಕಾಣಿಸ್ತಿಲ್ಲ. ಅದ್ ನಿನ್ ಬ್ಯಾಗು, ಇದು ನನ್ ಬ್ಯಾಗು. ಅವ್ರ ಬ್ಯಾಗ್ ಎತ್ಕೊಂಡು ಹೊರಟೋಗ್ಬಿಟ್ಟವ್ರೆ. ಅಯ್ಯೋ ಮೂದೇವಿ ನನ್ನ ಮಕ್ಳ, ಎಂತ ಕೆಲಸ ಮಾಡ್ಬಿಟ್ಟವ್ರಲ್ಲ. ನೀನೇನ್ ಮಕ ನೋಡ್ತಾ ಇದೆಯಲ್ಲ? ಅವ್ರ ಮನೆ ಎಲ್ಲೈತೆ ಅಂತ ಗೊತ್ತಿಲ್ವ ನಿಂಗೆ? ಗೊತ್ತಿದ್ರೆ ನಡಿ ಹೋಗೋಣ. ಓಹೋಹೋ, ಎಲ್ಲೋಯ್ತಾರೆ ಹೇಳು? ಇನ್ನು ಊರು ಬಿಟ್ಬಿಟ್ಟು ಏನಾರ ಹೋಯ್ತಾರ? ಅವ್ರ ಮನೆನೋ ಇಲ್ಲ ಎಲ್ಲನ ಇದ್ರೆ ಹೋಗೋಣ ನಡಿ. ಅವ್ರು ಎಲ್ಲಿ ಹೋಗವ್ರೆ ಅಂತಾನೆ ಗೊತ್ತಿಲ್ಲ ಅಪ್ಪ. ಎಲ್ಲಿ ಅಂತ ಹುಡಿಕೊಂಡು ಹೋಗೋಣ ಹೇಳು. ಎಲ್ಲಿ ಹುಡಿಕೊಂಡು ಹೋಗೋಣ ಅಂತ ಹೇಳಿದ್ರೆ ಎಲ್ಲೋ ಅಂತ ಹುಡಿಕೊಂಡು ಹೋಗೋಣ ನಡಿ ಮಗಳೇ. ನೀನು ಯಾಕೆ ಹಿಂಗೆ ಯೋಚನೆ ಮಾಡ್ತಾ ಕುಂತಿಯೇ? ನೋಡಿ, ಓಹೋ ಹಿಂಗೆ ಬಿಟ್ಬಿಟ್ರೆ ಆಯ್ತದ? ನೋಡಿ, ಆಟೋ ಮಾಡು. ಆಟೋಕ್ಕೆ ಕಾಸೈತ್ ಕೊಡ್ತೀನಿ ನೋಡಿ. ಇಲ್ಲೆಲ್ಲ ಹುಡ್ಕೊಳ್ಳೋಣ. ಆಮೇಕಿಂದ ಇಲ್ಲ ಅಂದರೆ ಬೇಕಾದ್ರೆ ಅವ್ರ ಊರ ಕಡೆ ತಾನೇ ಎದ್ದು ಹೋಗೋಣ. ಓಹೋಹೋ, ಬಿಟ್ಬಿಡ್ತೀವ? ನಾವು ಎಷ್ಟು ಕೆರೆ ನೀರು ಕುಡ್ದಿಲ್ಲ. ಇವ್ರು 1 ಕೆರೆ ಕುಡಿದ್ರೆ ನಾನು 7 ಕೆರೆ ನೀರು ಕುಡ್ದಿದ್ದೀನಿ ನೋಡಿ. ಓಹೋಹೋ, ಏನು ತಲೆ ಕೆಡಿಸ್ಕೊಬೇಡ. ಅವ್ನು ಎಲ್ಲವನ್ನ ಹುಡುಕ್ಬಿಟ್ಟು ಅವನ ಹತ್ರನೇ ನೀವು ಹೋಗಿರನಿ. ಸರಿಯಾಗಿ ಹೇಳ್ದೆ ಅಪ್ಪ. ನಮಗೆ ಮೋಸ ಮಾಡ್ಬಿಟ್ಟು ನನ್ನೇ ಬಿಟ್ಬಿಟ್ಟು ಓಡೋಗ್ಬಿಟ್ಟವ್ರಲ್ಲ. ಸರಿಯಾಗಿ ಮಾಡ್ತಾವ್ರಲ್ಲ, ನಾನು ಮಾಡ್ತೀನಿ. ಸರಿಯಾಗಿ ಮಾಡ್ತೀನಿ. ನಡಿ ಹೋಗ, ನಡಿ, ಎತ್ಕ ಬ್ಯಾಗು.